ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತದೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರ ಸಹ ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಚಿವರಾದಂತಹ ಉಗ್ರಪ್ಪ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇದೀಗ ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು 6 ತಿಂಗಳಿಂದಲೂ ಸಹ ಫೈಟ್ ನಡೀತಾ ಇತ್ತು. ಈಗ ಒಂದು ಕೊನೆ ಹಂತಕ್ಕೆ ಬಂದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದರ ಎಷ್ಟು ಮಟ್ಟಿಗೆ ನಿಜ ಅಂತ ನೋಡಿ, ಇದು ರಾಷ್ಟ್ರೀಯ ಪಕ್ಷ. ಸೊ ಅನೇಕ ದಶಕಗಳಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಏನೆಲ್ಲ ನಡೀಬೇಕು ಅನ್ನೋಂಥದ್ದು ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡ್ತಕ್ಕಂಥದ್ದು. ರಾಜಕೀಯ ನ್ಯಾಷನಲ್ ಲೀಡರ್ಶಿಪ್ ಎಲ್ಲಿಯವರೆಗೂ ಸಹ ಯಾವುದೇ ವಿಧವಾದಂಥ ಮಾಹಿತಿಗಳನ್ನು ಅವರು ನೀಡಿಲ್ಲ. ಅವರು ಏನು ಹೇಳಿದ್ದಾರೆ, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತಿನ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸೇರಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಏನೂ ಸಹ ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಹೇಳದೇ ಇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ಸನ್ನು ಪಾರ್ಟಿಯ ಲಾಲಿಸ್ ಆಗಿ ಪಾರ್ಟಿಯ ನಾಯಕರುಗಳಾಗಿ ಮಾತನಾಡಿದ್ರೆ ಅದೊಂದು ಅಷ್ಟೊಂದು ಸಮಂಜಸ ಅಲ್ಲ ಅಂಥೇಳಿ ನಾನಂತೂ ಭಾವಿಸಿದೆ. ಹೈಕಮಾಂಡ್ ಜೊತೆ 3-4 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಸ್ವತಃ ಹೈಕಮಾಂಡ್ ನಾಯಕರೇ ರಾಜ್ಯಸಭೆಗೆ ನೀವು ಹೋಗಿ ಅನ್ನುವಂತಹ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅನ್ನುವಂತಹ ವಿಚಾರವನ್ನು ಸ್ವತಃ ರಾಹುಲ್ ಗಾಂಧಿ ಅವರೇ ಮುಂದಿಟ್ಟಿದ್ದಾರೆ ಅನ್ನುವಂಥ ಚರ್ಚೆ. ನೋಡಿ, ಇದೆಲ್ಲವೂ ಸಹ ವಿತಿನ್ 4 ವಾಲ್ಸ್ ಏನಾದರೂ ಚರ್ಚೆಗಳು ನಡೆದಿರ್ತಕ್ಕಂಥದ್ದು. ಸೊ ಇದು ಯಾರು ಹೇಳಿದ್ರು ಅನ್ನೋಂಥದ್ದು ಇಲ್ಲಿವರೆಗೂ ಮೂಲಗಳನ್ನು ಗೊತ್ತಿಲ್ಲ. ಸಹಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಸಭಾ ಚುನಾವಣೆಗಳು ಬಂದಂಥ ಸಮಯದಲ್ಲಿ ಅಥವಾ ವಿಧಾನ ಪರಿಷತ್ತಿನ ಚುನಾವಣೆಗಳು ಬಂದಂಥಲ್ಲಿ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಬಂದಾಗ ಅನೇಕ ಜನ ಸಹಜವಾಗಿ ಆಸ್ಪಿರೆಂಟ್ಸ್ ಇರ್ತಾರೆ. ಈಗ ಉದಾಹರಣೆಗೆ ನಾನು ಸಹ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿದ್ದೆ. ಸೊ ನನ್ನನ್ನು ಸಹ ರಾಜ್ಯಸಭೆಗೆ ಅನೇಕ ಕಾರಣಗಳು, ಒಂದು ಕಡೆ ಕಳೆದ 78 ವರ್ಷಗಳಲ್ಲಿ 4ನೇ ಅತಿ ದೊಡ್ಡ ಸಮಾಜ ನಾಯಕ ಸಮಾಜ, ಇದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನನಗೂ ಸಹ ಅವಕಾಶ ಕೊಡಿ ಅನ್ನೋದನ್ನು ನಾಯಕರ ಗಮನಕ್ಕೆ ತಂದಿದ್ದೇನೆ. ಹಾಗೆ ಅಲ್ಟಿಮೇಟ್ಲಿ ಯಾರು ರಾಜ್ಯಸಭೆಯಲ್ಲಿರಬೇಕು, ಯಾರು ಕೌನ್ಸಿಲಲ್ಲಿರಬೇಕು, ಯಾರು ಲೋಕಸಭೆಯಲ್ಲಿರಬೇಕು, ಯಾರು ವಿಧಾನ ಪರಿಷತ್ನಲ್ಲಿರಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥ ಹಕ್ಕು ಅಥವಾ ಆ ಒಂದು ಜೂರಿಸ್ಡಿಕ್ಷನ್ ಇರುವಂಥದ್ದು ಹೈಕಮಾಂಡಿಗೆ. ಲೆಟ್ ಅಸ್ ಸಿ ವಾಟ್ ವಿಲ್ ಬಿ ದ ಡಿಸಿಷನ್ ಆಫ್ ದ ಹೈಕಮಾಂಡ್ ಆನ್ ದೀಸ್ ಇಶ್ಯೂಸ್. ಇದನ್ನು ಗೊತ್ತಿಲ್ಲದೇ ಸೊ ಸುಮ್ಮನೆ ಊಹಾಪೋಹಗಳ ಮೇಲೆ ಯಾರಾದರೂ ರಿಯಾಕ್ಟ್ ಮಾಡಿದರೆ ಅದೊಂದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಒಂದು ವೇಳೆ ನೀವು ಊಹಾಪೋಹ ಅಂತಿದ್ದೀರಾ, ಓಕೆ, ಒಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಮುಂದಿನ ಸಿಎಂ ಯಾರು ಕಾಂಗ್ರೆಸ್ನಲ್ಲಿ? ನೀವು ಯಾರ ಪರ ವಹಿಸ್ತೀರಾ ಅಂತ? ನಾನು ಪಕ್ಷದ ಪರ ಇರೋವಂಥವನು. ಸೊ ನಾನು ಎಲ್ಲರೂ ಎಲ್ಲ ಪಕ್ಷದ ಕಾಂಗ್ರೆಸ್ಸಿನ ನಾಯಕರುಗಳು, ಯಾರು ಬೇರೆಯವರಲ್ಲಿ ಯಾರೇ ಇಲ್ಲಿ ಏನಾಗಿದೆ ಅಂತಂದರೆ ಇನ್ನೂ ಇದು ಊಹಾಪೋಹಗಳ ಸ್ಥಿತಿಯಲ್ಲಿ ಇರೋವಂಥದ್ದು. ಸೊ ಆ ಸ್ಥಿತಿನಲ್ಲಿ ಏನಾದರೂ ಈ ರೀತಿಯ ಚರ್ಚೆಗೆ ನಾವೇನಾದರೂ ಮುಂದಾದರೆ ಅದು ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಒಂದು ರೀತಿಯ ಧಕ್ಕೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಅಲ್ಟಿಮೇಟ್ಲಿ ಯಾವುದೇ ವಿಚಾರಕ್ಕೆ ರಾಷ್ಟ್ರೀಯ ನಾಯಕತ್ವದ ವಿಚಾರ ಅಥವಾ ಅವರ ತೀರ್ಮಾನಗಳು ಹೊರಬರದೇ ನಾವು ಮಾತನಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಸೊ ಎನಿವೆ ನಿಮ್ಮ ಮಾಧ್ಯಮಗಳ ರೀತಿಯೇ ಈಗ ಹೈಕಮಾಂಡ್ನ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೇಣುಗೋಪಾಲ್ರವರು, ಸುರ್ಜೇವಾಲಾರವರು ಸೊ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂಥೇಳಿ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಅನ್ನೋಂಥದ್ದನ್ನು ಸಹ ಗೊತ್ತಿಲ್ಲ. ಬಟ್ ಅವರು ಬಂದಾದಮೇಲೆ ಅವರು ಏನು ಹೇಳ್ತಾರೆ ಅನ್ನೋದರ ಮೇಲೆ ರಾಜಕೀಯ ಬೆಳವಣಿಗೆಗಳೇನಾದರೂ ಅಕಸ್ಮಾತ್ ಆದರೆ ಆ ಸಂದರ್ಭದಲ್ಲಿ ನನ್ನ ರಿಯಾಕ್ಷನ್ಸನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾದಂತಹ VS ಉಗ್ರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.